ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮೊನ್ನೆ ರಜೆಗೆ ಹೋಗಿರುವಾಗ ಟ್ರಾನ್ಸ್ಫಾರ್ಮರ್ ಹತ್ರನೇ ಬೆಂಕಿ ಬಿದ್ದುಬಿಟ್ಟಿತ್ತು. ಅದು ಟಚ್ ಆಗುತ್ತೆ, ಸೊ ಒಂದೊಂದ್ಸತಿ ಗೊತ್ತೇ ಆಗೋದಿಲ್ಲ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಮಠ ಮಧ್ಯಾಹ್ನ ಮಳೆ ಬೇರೆ ಇರಲಿಲ್ಲ. ಹೇಗೆ ಹೊತ್ತುರಿತಾ ಇತ್ತು ಅಂತಂದರೆ ನನಗಂತೂ ಹೆದರಿಕೆ ಆಗ್ತಾಯಿತ್ತು. ಯಾಕಂದರೆ ನಾನು ಫಸ್ಟ್ ಟೈಮ್ ಆ ಥರ ನೋಡಿರೋದು. ಅಮ್ಮ ಹೇಳಿದ್ರು, ನನಗೆ ನೋಡಿ ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ, ಅದನ್ನು ಯಾರೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಯಾರೂ ಕೂಡ ಸರಿ ಮಾಡ್ತಾ ಇಲ್ಲ ಅಂತ ಹೇಳಿ. ಸೊ ಅಲ್ಲಿ ಹುಲ್ಲೆಲ್ಲ ಇರೋದ್ರಿಂದ ಸಡನ್ನಾಗಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅಂತ ಹೇಳಿ ನನಗೆ ಹೆದರಿಕೆ. ಮತ್ತು ತಮ್ಮನ ಕಾಲ್ ಮಾಡಿದೆ, ಮತ್ತು ಅವನು ಕರ್ಕೊಂಡು ಬಂದು ಕ್ಲಿಯರ್ ಮಾಡಿಸಿದೆ ಅದನ್ನೆಲ್ಲ. ಅಂದರೂ ಕೂಡ ಡೇಂಜರ್, ಮಕ್ಕಳೆಲ್ಲ ಓಡಾಡ್ತಿರ್ತಾರಲ್ಲ, ಸ್ವಲ್ಪ ಭಯ ಆಯಿತು. ಹಾಗೆ ನಾನಿಲ್ಲಿ ಗೋಬಿ ಮಾಡೋಣ ಅಂತ ಹೇಳಿ ಗೋಬಿ ಮಾಡ್ತಾಯಿದ್ದೆ. ಯಾವುದೇ ಪ್ರಿಪ್ರೇಷನ್ಸ್ ಇರಲಿಲ್ಲ, ಸ್ವಲ್ಪ ಸಾಸ್ ಇರೋದ್ರಲ್ಲೇ ಹಾಗೆ ತರಕಾರಿ ಇರೋದ್ರಲ್ಲೇ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಬಟ್ ರೆಸ್ಟೋರೆಂಟ್ಗಿಂತನೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ಅಷ್ಟೊಂದು ರುಚಿಯಾಗಿತ್ತು. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಷ್ಟರಲ್ಲೇ ನಾವು ಗೋಬಿನ ಮಾಡ್ಬೋದಾ ಅಂತ ಅನ್ಕೋತೀರಾ. ನಾನಿಲ್ಲಿ ಜಸ್ಟ್ ನನಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹೆಚ್ಚಿಟ್ಕೊಂಡಿರೋದು. ಹಾಗೆ ಗ್ರೇವಿ ಅಂದರೆ ಮಸಾಲೆ ಸ್ವಲ್ಪ ಖಾರ ಬೇಕಲ್ಲ, ಚಿಲ್ಲಿ ಸಾಸ್ ಇರಲಿಲ್ಲ. ಸೊ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಮೆಣಸನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ಕಿಟ್ಕೊಂಡು ಈರುಳ್ಳಿನ ಹಾಕಿ ಚೆಂದ ಫ್ರೈ ಆದಮೇಲೆ ಹೀಗೆ ನಾನು ಮಿಕ್ಸಿ ಮಾಡ್ಕೊಂಡೆಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸನ್ನು, ಸೊ ಅದನ್ನು ಅದಕ್ಕೆ ಹಾಕೋತಾ ಇದ್ದೀನಿ. ಅದು ತುಂಬ ಡ್ರೈ ಆಗಿದ್ದರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡಿರೋದ್ರಿಂದ ಸೊ ಆ ನೀರೆಲ್ಲ ಆರಿ ಹೋಗೋವರೆಗೂ ಸೊ ನಾನಿವಾಗ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಸಾಸನ್ನು ಹಾಕೋತಾ ಇದ್ದೀನಿ. ಈ ಚಿಲ್ಲಿ ಸಾಸ್ ಏನಾಗಿತ್ತು ಅಂದರೆ ಸ್ವಲ್ಪ ಸ್ವೀಟ್ ಆಗಿತ್ತು. ಸೊ ಹಾಗಾಗಿ ಸ್ವೀಟ್ ಆಗಬಾರ್ದು ಅಂತ ಹೇಳೇ ಖಾರನ ನಾನು ಹಾಕ್ಕೊಂಡಿರೋದು, ಮೆಣಸನ್ನು. ಮತ್ತು ಇಲ್ಲಿ ಟೊಮೊಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಹಾಗೆ ಲಾಸ್ಟಲ್ಲಿ ಕಾರ್ನ್ ಫ್ಲೋರ್ ನೀರು ಮಾಡಿ ಹಾಕೋತಾ ಇದ್ದೀನಿ. ಆದರೆ ನಾನು ಕಾರ್ನ್ ಫ್ಲೋರ್ ಇರಲಿಲ್ಲ, ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿರೋದು. ಸ್ವಲ್ಪ ತಿಕ್ನೆಸ್ಸಿಗೆ ಬೇಕಾಗಿರೋದ್ರಿಂದ ಸೊ ಇದನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಿಷ್ಟು ಹುರ್ಕೊಂಡಾದ್ಮೇಲೆ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋದ್ರಿಂದ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಇದಕ್ಕೆ ಹಾಕಿ ನಾವು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದು ತುಂಬ ಡ್ರೈ ಆಯಿತು ಅಂತ ಹೇಳಿ ಸೊ ನಾನು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಕುದಿಸಿಟ್ಕೊಂಡೆ. ಹಾಗೆ ನಾನು ಗೋಬಿನ ಫ್ರೈ ಮಾಡೋಕ್ಕೆ ಫಸ್ಟು ನಾನು ಅರಿಶಿನ ನೀರಲ್ಲಿ ಕುದಿಸ್ಕೊಂಡು ತೆಗೆದು ಗೋಬಿನ, ಹಾಗೆ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಖಾರದ ಪುಡಿ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸೊ ಫ್ರೈ ಮಾಡಿದ್ದೆ. ಡೀಪ್ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಕರುಕುರು ಅಂತ ಹೇಳಿ. ಮೆತ್ತಗಾದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬಟ್ ಎಷ್ಟೊಂದು ಖಾರ ಆಗಿತ್ತು ಅಂತಂದರೆ ನನಗೆ ಅದರದ್ದು ಖಾರ ಅಷ್ಟಿದೆ ಅಂತಲೇ ಗೊತ್ತಿರಲಿಲ್ಲ ಮೆಣಸು. ಸೊ ಹಾಗಾಗಿ ಮಕ್ಕಳು ಖಾರ ಅದನ್ನು ತಿಂದರೂ ಅಷ್ಟೊಂದು ಚೆನ್ನಾಗಾಗಿತ್ತು. ಇನ್ನು ಮತ್ತೆ ಹೊರಗಡೆಯಿಂದ ಏನು ತರಿಸೋದು ಅಂತ ಹೇಳಿ ಸೊ ಇದ್ದಿದ್ರಲ್ಲೇ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಮನೇಲಿ ಅಂದರೆ ಅಮ್ಮನ ಮನೇಲಿ ಏನಾದರೂ ರೆಸಿಪೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಅಂದರೆ ಎಲ್ಲ ಒಂಥರ ಈಸಿ ಅನಿಸ್ಬಿಡುತ್ತೆ. ಯಾಕಂತಂದರೆ ಅಮ್ಮ ಖಾರ ಮಾಡಿಟ್ಟಿರ್ತಾರೆ, ಹಾಗೆ ಏನಾದರೂ ಒಂದು ಪ್ರಿಪೇರ್ ಮಾಡಿಟ್ಟಿರ್ತಾರೆ, ಹುಳಿ ನೀರಾಗಿರ್ಬೋದು, ಆ ಥರ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಬಟ್ ಹುಳಿ ಮಾಡಿಟ್ಟಿರಲಿಲ್ಲ, ಖಾರ ಮಾಡಿಟ್ಟಿದ್ರು. ಸೊ ನಾವು ಯಾವಾಗಲೂ ಒಗ್ಗರಣೆ ಹಾಕಿನೇ ಏನೇ ಮಾಡೋದಿದ್ರು, ತರಕಾರಿ ಪಲ್ಯ ಮಾಡೋದಿದ್ರು ಮಾಡ್ತೀವಿ. ಸೊ ಇದಕ್ಕೆ ಅರಿಶಿನ ಪುಡಿ, ಖಾರ ಪುಡಿ, ಹಾಗೆ ಖಾರ ಪುಡಿ ಹಾಕಲಿಲ್ಲ, ಇದಕ್ಕೆ ಹಸಿಮೆಣಸಿನ ಚಟ್ನಿ ಮಾಡಿಟ್ಟಿದ್ರ ಸೊ ಅದನ್ನು ಹಾಕಿದೆ. ಉಪ್ಪು, ಹಾಗೆ ನಾನೇನು ಕಪ್ಪಿಂದೊಂದು ಹಾಕಿದ್ನಲ್ಲ ಸೊ ಅದೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದು ಗುರಳ್ ಪುಡಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಸೈಡು. ಅದನ್ನು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ನಮ್ಮ ಪಲ್ಯ ರೆಡಿ ಆಯಿತು. ಸ್ಲೀವ್ಸ್ ಇಳಿಸು, ಅದೆಂತ ಒಂದು ಮೇಲೆ ಒಂದು ಕೇಳ. ಬಾ, ನೀವು ವಾಶ್ರೂಮ್ ಹೋಗ್ತೇನೆ ಅಂತ ಸುಲಿಯಲ್ಲ. ಅದೆಲ್ಲ ನೋಡಿ ಮಿಕ್ಸ್ ಮಾಡಿಟ್ಟೆ, ಅದನ್ನೆಲ್ಲ ಹುಡುಕ್ಬೇಡ ಇನ್ನೀಗ. ಸುಮ್ಮನೆ ಮಂಗ ಮಾಡೋದು ಮಗಳವ. ರೆಡ್ ನಾವು ಸಡನ್ನಾಗಿ ಅತ್ತೆ ಮನೆಗೆ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಬಟ್ ಅಮ್ಮ ಕೇಳಬೇಕಲ್ಲ, ಏನೇ ಎಲ್ಲಿಗೆ ಹೋಗೋದಾದ್ರೂ ಏನಾದರೂ ಕಟ್ಕೊಂಡೇ ಹೋಗ್ಬೇಕು ಅಮ್ಮನಿಗೆ. ಸೊ ಹಾಗಾಗಿ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಅಮ್ಮ ನೀನು ಶೇಂಗಾ ಸುಲಿದಿಡು, ನಾನು ಬಂದು ಚಟ್ನಿ ಎಲ್ಲ ಮಾಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಶೇಂಗಾನ ಹೊಡೆದಿಡೋಣ ಅಂತ ಹೊಡಿತಾ ಇದ್ದೆ. ಬಟ್ ಅವ್ರನ್ನ ಕೇಳಬೇಕಾ, ಅವರು ಇದನ್ನು ಮಾಡ್ಬನ್ನಿ ಅಂತ ಹೇಳಿದರೆ ಅವ್ರು ಬೇರೆ ಬೇರೆ ಏನು ಮಾಡ್ತಾ ಇರ್ತಾರೆ. ಸೊ ಮರುದಿನ ಬೆಳಗ್ಗೆ ಹೋಗೋದಿತ್ತು ನಮಗೆ.
ಹಾಗೆ ಅಮ್ಮನಿಗೆ ಸ್ವಲ್ಪ ಹೊರಗಡೆ ಹೋಗಿ ಬರೋದಿದೆ ಅಂತ ಹೇಳಿ ನಾವು ಹೇಳೋ ಅಷ್ಟೊತ್ತಿಗೆ ಅಮ್ಮ ಹುಳಿಗೊಜ್ಜು ಅಂದರೆ ಈ ರೈಸಿಗೇನೋ ಹುಳಿಗುತ್ತಿ ಅಂತ ಮಾಡ್ತಾರಲ್ಲ, ಸೊ ಅದ್ರ ಗೊಜ್ಜು ರೆಡಿ ಮಾಡಿದ್ರು, ರೈಸಿಗೆ ಕಲಿಸ್ತಾ ಇದ್ರು ಆಲ್ರೆಡಿ. ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ರು, ಅದಕ್ಕೆ ಕ್ಯಾಪ್ಸಿಕಮ್ ಕೂಡ ಹಾಕಿದ್ರು, ಮತ್ತು ಮಡಿಕೆ ಕಾಳನ್ನು ನೆನೆ ಹಾಕಿದ್ರು, ಸೊ ಅದೊಂದು ಪಲ್ಯ ಮಾಡಿಟ್ಟಿದ್ರು. ಇನ್ನೇನು ನಾವು ಚಟ್ನಿನೂ ರೆಡಿ ಮಾಡಿಟ್ಟಿದ್ರು. ಮತ್ತು ನಮಗೇನು ಬೇರೆ ಕೆಲಸ ಇರಲಿಲ್ಲ, ಜಸ್ಟ್ ಒಂದು ಚಪಾತಿ ಮಾಡಿದರೆ ಆಯಿತು. ನೀವು ಚಪಾತಿ ಮಾಡಿ ಟಿಫನ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ನಾನು ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರಮ್ಮ. ಸೊ ಅವ್ರು ಬರೋದನ್ನೇ ವೇಟ್ ಮಾಡ್ತಾ ಇದ್ವಿ. ಮತ್ತು ಲಾಸ್ಟಲ್ಲಿ ಆಗುವಾಗ ಅಮ್ಮ ನಾನು ಇಲ್ಲೇ ಬಂದುಬಿಡ್ತೀನಿ, ನೀವು ಬಸ್ ಸ್ಟ್ಯಾಂಡಿಗೆ ಬನ್ನಿ ಅಂತ ಹೇಳಿದರು. ಸೊ ನಾನು ಅಕ್ಕ ಮತ್ತು ನನ್ನ ಅಕ್ಕನ ಮಗ ನನ್ನ ಮಗಳು ರಿಕ್ಷಾ ಮಾಡಿಕೊಂಡು ಸೊ ಬಸ್ ಸ್ಟ್ಯಾಂಡ್ವರೆಗೂ ಹೋದ್ವಿ. ಅಮ್ಮ ನಮ್ಗೆ ಅಲ್ಲಿ ಸಿಕ್ಕಿದ್ರು. ಸೊ ಹಾಗೆ ಅಲ್ಲಿಂದ ಅತ್ತೆ ಮನೆಗೆ ಹೊರಟ್ವಿ ನಾವು. ಬಸ್ಸಿನ ರಶ್ ನೋಡಿದರೆ ಎಲ್ಲಿಗೂ ಹೋಗಬಾರ್ದು ಅನಿಸುತ್ತೆ, ಬಟ್ ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ಅನಿಸುತ್ತೆ ಅತ್ತೆ ಮನೆಗೆ ಹೋಗ್ತಾ ಇರೋದು. ಸೊ ಅವ್ರ ಹೊಸ ಮನೆಗೂ ನಾನು ಹೋಗಿರಲಿಲ್ಲ, ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ನಮ್ಮ ಅತ್ತೆ ಹತ್ರ ಇನ್ನೊಂದೇನು ಅಂತಂದರೆ ಅವರು ಜಾಸ್ತಿ ಹಳೆ ಫೋಟೋಸ್ನೆಲ್ಲ ಕಲೆಕ್ಟ್ ಮಾಡ್ತಾರೆ, ಅದೊಂದು ಖುಷಿ ಆಗುತ್ತೆ. ಸೊ ಅಲ್ಲಿಗೆ ಹೋದ್ಮೇಲೆ ಆಲ್ಬಮ್ ಸಿಕ್ತು, ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಹಳೆ ಮೆಮೊರೀಸ್ ಎಲ್ಲ ಇತ್ತು, ನೋಡಿ ಖುಷಿ ಆಗ್ತಾಯಿತ್ತು. ಬಟ್ ನಂದು ಫೋಟೋಸು ಚಿಕ್ಕಂದಿರುವಾಗಿಂತ ಸ್ವಲ್ಪ ಇದೆ, ಬಟ್ ಇಲ್ಲಿರಲಿಲ್ಲ ಅತ್ತೆ ಹತ್ರ. ಇಲ್ಲೇನು ಅಕ್ಕ ಬ್ಲೂ ಕಲರ್ ಡ್ರೆಸ್ ಹಾಕಿದಾಳಲ್ಲ, ಅದು ನನ್ನ ಅಕ್ಕ. ಒಂಥರ ಖುಷಿ ಆಗ್ತಾಯಿತ್ತು. ಹಾಗೆ ಇದು ಅಮ್ಮ ಮತ್ತು ಅಪ್ಪನ ಮದುವೆದು ಫೋಟೋ. ಅವ್ರದ್ದು ಒಂದು 3-4 ಫೋಟೋಸ್ ನೋಡಿದ್ದೆ, ಬಟ್ ಅದರಲ್ಲಿ ಇದೊಂದು. ಅಮ್ಮ ನೋಡಿ ಅವಾಗ ಎಷ್ಟು ಸಣ್ಣಕ್ಕಿದ್ರು, ಇವಾಗ ಹೇಗಾಗಿದ್ದಾರೆ. ಅವ್ರದ್ದು ಒಂದು ಏಜ್ ನೆನಪಿಲ್ಲ ನನಗೆ, ಮೋಸ್ಟ್ಲಿ 14-15 ವರ್ಷದಲ್ಲೇ ಮದುವೆ ಮಾಡಿದ್ರ ಅಂತ ಅನ್ಸುತ್ತೆ. ತುಂಬ ಸಣ್ಣಗಿದ್ರು ಅಮ್ಮ. ಇದು ಕೂಡ ನನ್ನ ಅಕ್ಕನ ಫೋಟೋನೇ, ಫ್ಯಾನ್ಸಿ ಡ್ರೆಸ್ ಇತ್ತಂತೆ. ಸೊ ಅಮ್ಮ ರೆಡಿ ಮಾಡಿ ಕಳಿಸಿದ್ದೆ ಅಂತ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಳಗಡೆದ್ದು ಲಂಗ ಅಲ್ಲ, ಅದು ಅಮ್ಮನ ಸ್ಯಾರಿ ಅಂತೆ. ಇದ್ಯಾರು ಹೇಳ್ಬೇಕು? ಅಮ್ಮನ ದೊಡ್ಡಮ್ಮನ ಇಬ್ಬರಲ್ಲಿ ಒಬ್ರದು ಯಾರು ಅಂತ ನೀವು ಬೇಗ ಹೇಳ್ಬೇಕು. 1 2 ಈ ಥರ ಫೋಟೋಸ್ನ ಕಲೆಕ್ಟ್ ಮಾಡಿಟ್ರೆ ನಮಗೂ ಒಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ, ಮತ್ತು ಹಿಂದೆಲ್ಲ ನೆನಪಾಗುತ್ತೆ. ತುಂಬ ಫೋಟೋಸ್ ಇದೆ, ಬಟ್ ನನ್ನ ಫೋಟೋನೇ ಸಿಗಲಿಲ್ಲ ಅದರಲ್ಲಿ. ಹಾಗೆ ಮಗಳಿಗೂ ಕೂಡ ಕೇಳಿದ್ವಿ, ಮಗಳು ದೊಡ್ಡಮ್ಮ ಅಂತಲೇ ಗುರ್ತಿಡಿದ್ಲು. ಹಾಗೆ ಇಲ್ಲಿ ಅತ್ತೆ ಇನ್ನು ಊರಿಗೆ ಹೋಗೋದಲ್ಲ ಅಂತ ಹೇಳಿ ಹೊರಗಡೆ ಎಲ್ಲಿ ಹೋಗಿರಲಿಲ್ಲ, ಬನ್ನಿ ಹೋಗಿ ಬರೋಣ ಅಂತ ಹೇಳಿ. ಅನಂತ ಶಯನ ದೇವಸ್ಥಾನ ಇದೆ, ನಾನು ಅದು ಹಳೇದಿರುವಾಗ ಹೋಗಿದ್ದೆ. ಸೊ ಇವಾಗ ಹೊಸದಾಗಿದೆ, ನೋಡ್ಬರೋಣ ಬಾ ಅಂತ ಹೇಳಿದರು. ಎಲ್ಲೂ ಈ ಥರ ದ್ವಾರ ದೊಡ್ಡದಿಲ್ಲ, ಬಟ್ ಇದು ಅನಂತ ಶಯನ ಎಷ್ಟು ಇದು ಇದೆ ಮೂರ್ತಿ, ಅಷ್ಟು ದೊಡ್ಡದೇ ಒಂದು ಬಾಗಿಲಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನಾವು ಹೋಗಿದ್ದ ದಿನಾನೇ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾವ ಹೊರಗಡೆ ಹೋಗಿದ್ರು. ಅವ್ರು ಹೋಗಿರುವಾಗ ಅಲ್ಲಿ ಗುರುಗಳು ಸಿಕ್ಕಿದ್ರಂತೆ. ಮನೆಗೆ ಬರ್ತೀವಿ ಪಾದ ಪೂಜೆಗೆ ಅಂತ ಹೇಳಿದ್ರಂತೆ. ಸೊ ಪಾದ ಪೂಜೆಗೆ ಬರೋದು ತುಂಬ ರೇಯರು, ಎಲ್ಲರ ಮನೆಗೂ ಬರೋದಿಲ್ಲ ಗುರುಗಳು. ಸೊ ನಮ್ಮದೊಂದು ಪುಣ್ಯ ಅನಿಸುತ್ತೆ. ಸೊ ಅವತ್ತು ಬಂದಿದ್ದರು. ಹಾಗೆ ಮಗಳು ಕೂಡ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು, ಅವ್ರಿಗೂ ಕೂಡ ಖುಷಿ ಆಯಿತು ಗುರುಗಳಿಗೆ. ಹಾಗೆ ಮಗಳಿಗೆ ಒಂದು ಪೆನ್ ಕೂಡ ಕೊಟ್ಟರು. ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನಾರಾಯಣ ಜಗಕ್ಕೆ, ರಾಮನಾಮಗನು ನಾಮವನೆದರೆ ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತ ನಾರಾಯಣ ಜಗಕ್ಕೆ, ಶ್ರೀಮನಾರಾಯಣ ಜಗಕ್ಕೆ. ಅದು ನಾನು ಯಾವುದೋ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ, ನನಗೆ ಗೊತ್ತೇ ಇಲ್ಲ. ಅವಳು ಇವಾಗಲೂ ಕೇಳ್ತಾನೆ ಇರ್ತಾಳೆ, ನಂಗೆ ಪೆನ್ ಕೊಡು ಅಂತ ಹೇಳಿ. ಬಟ್ ಸಿಗುತ್ತೆ, ಅಕ್ಕನ ಬ್ಯಾಗಲ್ಲೇನೋ ಹೋಗಿರ್ಬೇಕು ಅನ್ಸುತ್ತೆ. ಸೊ ಅವಳಿಗೆ ಒಂದ್ಸತಿ ಹುಡುಕಿ ಕೊಡಬೇಕು. ಅವಳಿಗೆ ಅದೇನೋ ಒಂಥರ ಖುಷಿಯಾಗಿದೆ ಅವ್ರು ಕೊಟ್ಟಿರೋ ಪೆನ್ನು. ಸೊ ಹಂಗಾಗಿ ಇನ್ನೇನು ಬರೋ ಟೈಮಲ್ಲ ಅತ್ತೆ ಮನದೊಂದು ವ್ಯೂ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ಅವರು ಕಬ್ಬು ಹಾಕಿದ್ದಾರೆ ಹೊರಗಡೆ ಎಲ್ಲ, ಫುಲ್ಲು ಸುತ್ತಲೂ ಕಬ್ಬಿದೆ. ಗದ್ದೆಲಿ ಮನೆ ಕಟ್ಟಿದ್ದಾರೆ. ಒಂಥರ ಗಾಳಿ ಚೆನ್ನಾಗಿರುತ್ತೆ, ಯಾವುದೇ ಒಂದು
ಸೌಂಡ್ ಇರೋದಿಲ್ಲ, ಆ ಥರ ಒಂಥರ ಪ್ಲೇಸು ತುಂಬ ಚೆನ್ನಾಗಿತ್ತು. ಇಲ್ಲೊಂದೇನು ಗಿಡ ನೆಟ್ಟಿದಾರಲ್ಲ, ಸೊ ಇದು ವಿಳ್ಯದೆಲೆ ಅಂತೆ, ಅಲ್ಲಿ ತಂದು ನೆಟ್ಟಿರೋದು ಅಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರು. ಸೊ ನಾವು ಬರುವಾಗ ಸ್ವಲ್ಪ ಕಿತ್ಕೊಂಡು ಬಂದ್ವಿ. ಬೆಳೆಯೋದಾದ್ರೆ ಗಿಡಗಳೆಲ್ಲಾದರೂ ಬೆಳೀತವೆ, ಬಟ್ ನಾವು ಎಷ್ಟೇ ಕೇರ್ ಮಾಡಿದ್ರು ಒಂದೊಂದು ಕಡೆ ಬೆಳೆಯೋದಿಲ್ಲ. ಆ ಒಂದು ಮಣ್ಣಿನ ಗುಣನ ಏನೋ ಗೊತ್ತಿಲ್ಲ. ಬಟ್ ನನಗೆ ಅಲ್ಲಿ ನೋಡುವಾಗ ತುಂಬ ಕಲ್ಲಾಗಿತ್ತು, ಇದರಲ್ಲಿ ಹೇಗಪ್ಪ ಬೆಳೆದಿದ್ದಾರೆ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿ ಹೂ ಬಿಟ್ಟಿದ್ದವು, ತುಂಬ ಚೆನ್ನಾಗಿ ಗಿಡಗಳು ಬಂದಿದ್ದವು. ನನಗೆ ಎಲ್ಲೋದ್ರೂ ಗಿಡ ನೋಡೋ ಹುಚ್ಚು. ಸೊ ನಾನು ಅತ್ತೆ ಹತ್ರನೂ ಇದೊಂದು ಗಿಡ ಎಲ್ಲ ತೊಗೊಂಡು ಬಂದೆ, ಬಟ್ ಬರುವಾಗ ಲೇಟ್ ಆಯಿತು ಅಂತ ಹೇಳಿ ಸೊ ಅಲ್ಲೇ ಊರಲ್ಲೇ ನೆಟ್ಟು ಬಂದಿದ್ದೀನಿ. ನೋಡಬೇಕು, ಇನ್ನೊಂದ್ಸತಿ ತೊಗೊಂಡು ಬರೋಣ ಅಂತ ಹೇಳಿ, ಯಾಕಂದರೆ ನನ್ನ ಹತ್ರ ಈ ಫ್ಲವರ್ಸ್ ಇಲ್ಲ. ಸೊ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸೊ ತುಂಬಾ ಯಥೇಚ್ಛವಾಗಿ ಅಂತಾರಲ್ಲ, ಹೆಜ್ಜೆಗೂ ಬೇವಿನ ಸೊಪ್ಪು ಅಂದರೆ ಕಹಿ ಬೇವಿನ ಸೊಪ್ಪಿದೆ. ನನಗೆ ಆ ಸೊಪ್ಪು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಎಲ್ಲಿ ಸಿಕ್ಕರೂ ತೊಗೊಂಡು ಬರ್ತಾನೆ ಇರ್ತೀನಿ. ಬಟ್ ಈ ಸತಿ ತೊಗೊಂಡು ಬಂದೆ, ಬಿಸಿಲಲ್ಲಿ ಒಣಗಿಸಿಟ್ಟಿದ್ದೀನಿ. ಅದನ್ನ ಡ್ರೈ ಮಾಡಿ ಪೌಡ್ರ್ ಮಾಡೋಣ ಅಂತ ಹೇಳಿ ಅದನ್ನ ಯೂಸ್ ಮಾಡುವಾಗ ಹೇಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ರಿಟರ್ನ್ ಆಗುವಾಗ ಏನೋ ಒಂದು ಗೌರ್ಮೆಂಟಿಂದ ಏನೋ ಒಂದು ಫಂಕ್ಷನ್ ಇತ್ತಂತೆ, ಸಿದ್ದರಾಮಯ್ಯಂದು. ಸೊ ಬಸ್ ಫುಲ್ಲು ರಶ್ಶು, ಅಂದರೆ ಒಂದೆರಡಿದ್ರು ರಶ್ಶು, ಬಟ್ ನಮಗೆ ಬಸ್ಸೇ ಸಿಗಲಿಲ್ಲ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ಮುಂದೆ ಹೋಗಿ ಬಸ್ ಕ್ಯಾಚ್ ಮಾಡೋಣ ಅಂತ ಹೇಳಿ ಸಿಕ್ಕಿದ್ದೆ ಕಟ್ಮಾ. ಸೊ ಅದರಲ್ಲೇ ನಾವು ಹೋದ್ವಿ, ಓಪನ್ ಕಟ್ಮಾ. ಅದು ಮಕ್ಕಳಿಗೆ ತುಂಬಾ ಖುಷಿ ಆಯಿತು. ಅದರಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಮಕ್ಕಳಿಗೂ ಕೂಡ ಖುಷಿ ಆಯಿತು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.